ತಿಳ್ಕೊಳ್ಳಿ. ಏಪ್ರಿಲ್ 26 ಮೊದಲ ಹಂತದ ಮತದಾನ. 14 ಲೋಕಸಭಾ ಕ್ಷೇತ್ರಗಳು, 28 ಲೋಕಸಭಾ ಕ್ಷೇತ್ರಗಳು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿರೋದು. ಅರ್ಧ ಕ್ಷೇತ್ರಗಳು ಏಪ್ರಿಲ್ 26ಕ್ಕೆ ಮತದಾನ ಪ್ರಕ್ರಿಯೆಗೆ ಒಳಪಟ್ಟರೆ ಇನ್ನರ್ಧ ಅಂದರೆ 14 ಲೋಕಸಭಾ ಕ್ಷೇತ್ರಗಳು ಮೇ 7ನೇ ತಾರೀಕು ಮತದಾನ ಪ್ರಕ್ರಿಯೆಗೆ ಒಳಗೊಳ್ಳುತ್ತೆ. ಒಟ್ಟಾರೆಯಾಗಿ ಇಡೀ ದೇಶದ ಲೋಕಸಭಾ ಮಹಾಸಂಗ್ರಾಮದ ಮತ ಎಣಿಕೆ ಪ್ರಕ್ರಿಯೆ ಹಾಗೆ ಫಲಿತಾಂಶ ಹೊರಬೀಳೋದು ಜೂನ್ 4ರಂದು. ನೆನಪಿರಲಿ, ಜೂನ್ 16ಕ್ಕೆ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ 17ನೇ ಲೋಕಸಭೆಯ ಅವಧಿ ಅಂತ್ಯವಾಗುತ್ತೆ. ಜೂನ್ 16ರ ಒಳಗೆ ಹೊಸ ಸರ್ಕಾರದ ರಚನೆ ಆಗಬೇಕಾಗತ್ತೆ. ಜೂನ್ 4ಕ್ಕೆ ಫಲಿತಾಂಶ. ಅದಾದ ನಂತರದಲ್ಲಿ ಗೆದ್ದ ಪಕ್ಷ ಸರ್ಕಾರ ರಚನೆಯ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತೆ. ಬಿಗ್ ಅನೌನ್ಸ್ಮೆಂಟ್. ಚುನಾವಣೆ ಯಾವಾಗ ಆಲ್ರೆಡಿ ಅನೌನ್ಸ್ ಆಗಿದೆ. 2 ಹಂತಗಳಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ. ಏಪ್ರಿಲ್ 26 ಮತ್ತು ಮೇ 7. ಸೊ ಸಾಕಷ್ಟು ಸಮಯ ಇದೆ. ಈ ಸಾರಿ ತುಂಬಾ ಏನು ಗಡಿಬಿಡಿ ಮಾಡ್ಕೊಳ್ಬೇಕಾಗಿಲ್ಲ, ಸಾಕಷ್ಟು ಸಮಯ ಇದೆ. ಮನಿ ಪವರ್, ಮಸಲ್ ಪವರ್, ಮಿಸ್ಇನ್ಫಾರ್ಮೇಶನ್ ಇದನ್ನೆಲ್ಲ ತಡೆಯೋದಕ್ಕೆ ಸೂಕ್ತ ಕ್ರಮ ಕೈಗೊಂಡಿದ್ದೀವಿ ಅಂತ, ಅದು ಎಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಸುಮಾರು 3/4 ಗಂಟೆ ಮುಖ್ಯ ಚುನಾವಣಾ ಆಯುಕ್ತರು ಸಂಪೂರ್ಣವಾಗಿ ವಿವರವಾಗಿ ವಿವರಿಸಿದ್ರು. ಈಗ ನೋಡ್ತಾ ಇದ್ದೀವಿ. ಆದರೆ ಎಷ್ಟು ಪಾರದರ್ಶಕವಾಗಿ ಚುನಾವಣೆಗಳು ನಡೀಬೇಕು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಏಪ್ರಿಲ್ 26ನೇ ತಾರೀಕು. ಸೊ ಅದಾದ ನಂತರ ಸಾಕಷ್ಟು ಸಮಯ ಸಿಗುತ್ತೆ. ಜೂನ್ 4ರವರೆಗೂ ಕೂಡ ಸಮಯ ಸಿಗುತ್ತೆ. ಹೇಗೆ ನಡೀತವೆ ಚುನಾವಣೆಗಳು, ಎಷ್ಟು ಪಾರದರ್ಶಕವಾಗಿ ನಡೀತವೆ ಚುನಾವಣೆಗಳು, ಚುನಾವಣಾ ಸುಧಾರಣೆಗಳ ಬಗ್ಗೆ ಬೇಕಾದಷ್ಟು ಮಾತನಾಡ್ಕೊಂಡು ಬಂದಿದ್ದೀವಿ. ಆದರೆ ಈ ಸಾರಿ ಏನಾದರೂ ಹಾಗಾದರೆ ಬದಲಾವಣೆ ಇದೆಯಾ ಅಂತ ಸುಮಾರು 97 ಕೋಟಿ ಜನ ವೋಟ್ ಮಾಡ್ತಾರೆ ದೇಶದಾದ್ಯಂತ ಅನ್ನೋದನ್ನ ಹೇಳಿದ್ರು. ಒಟ್ಟು 7 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಬೇರೆ ಬೇರೆ ಭಾಗಗಳಲ್ಲಿ. ಅದರ ನಡುವೆ ವಿಧಾನಸಭಾ ಉಪಚುನಾವಣೆಗಳು ನಡೆಯುತ್ತೆ ಅನ್ನೋದನ್ನ ಹೇಳಿದ್ರು. ಲೋಕಸಭಾ ಉಪಚುನಾವಣೆ ಇದ್ರೆ ಅದು ಕರ್ನಾಟಕದಲ್ಲೂ ಕೂಡ ಸುರಪುರ ಕ್ಷೇತ್ರದ ಉಪಚುನಾವಣೆ ಕೂಡ ಇದೆ. ವೆಂಕಟಪ್ಪ ನಾಯಕ ಅವರ ನಿಧನದಿಂದ ತೆರವಾದಂತ ಕ್ಷೇತ್ರ. ಸೊ ನೋಡ್ಬೇಕು, ಬಹುಶಃ ಅಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ. 14 ಕ್ಷೇತ್ರಗಳು ಮೇ 7ಕ್ಕೆ 2ನೇ ಹಂತದ್ದು. ನಮ್ಮ ಜೊತೆಯಲ್ಲಿ ಅತಿಥಿಗಳು ಕೂಡ ಇದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ಹಾಗೆ ಹಿರಿಯ ಪತ್ರಕರ್ತರಾದ ಶಿವಶಂಕರ್ ಅವರು. ಶಿವಶಂಕರ್ ಸರ್, ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಈಗ ಡೇಟ್ ಅಂತೂ ಅನೌನ್ಸ್ ಆಯ್ತು, ಇಶ್ಯೂ ಏನು ಅಂತ? ಪ್ರತಿ ಬಾರಿ ಚುನಾವಣೆಗೆ ಒಂದು ಇಶ್ಯೂ ಇರುತ್ತೆ, ಅದು ಇಡೀ ಚುನಾವಣೆಯ ಪ್ರಾಸೆಸ್ ಅನ್ನ ಮತದಾರರನ್ನ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ ಮತಗಟ್ಟೆವರೆಗೂ ಕೂಡ. ಈ ಬಾರಿ ನಿಮ್ಮ ಪ್ರಕಾರ ಲೀಡ್ ಇಶ್ಯೂ ಯಾವುದು? ಇಶ್ಯೂ ಇನ್ನೂ ಸೆಟ್ಲ್ ಆಗ್ತಾ ಇದೆ. ಇದು ಏನಂದರೆ 2 ಪಾರ್ಟಿಗಳು ಇಲ್ಲಿ ಮೇಯ್ನು ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡೈರೆಕ್ಟ್ ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್ ಇನ್ ಕರ್ನಾಟಕ. ಅಂದರೆ ಇಲ್ಲಿ JDS ಇದೆ, ಆದರೆ BJPಯ ನೇತೃತ್ವದಲ್ಲಿರುತ್ತೆ. BJP ಲೆಡ್ NDA ವರ್ಸಸ್ ಕಾಂಗ್ರೆಸ್ ಇಲ್ಲಿ ಮೇಯ್ನ್. ಅಂದರೆ ಈ ಫಸ್ಟ್ ಅಂದರೆ ದೇವರ್ ಸ್ಟಿಲ್ ದೇ ಆರ್ ಇನ್ ಸರ್ಚ್ ಆಫ್ ಏನು ನೆರೆಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಇಶ್ಯೂಸ್ ಇದೆ, ಇಲ್ಲ ಅಂತಲ್ಲ. ಫಸ್ಟು ಕಾಂಗ್ರೆಸ್ಸಿಂದ ಶುರು ಮಾಡ್ಕೊಳ್ಳೋಣ. ಕಾಂಗ್ರೆಸ್ನವ್ರು ಏನು ಅಂದ್ಕೊಂಡ್ರು, ಫಸ್ಟು ಇದು ಕರ್ನಾಟಕ, ಫಸ್ಟ್ ಹೆಂಗೆ ಶುರು ಮಾಡಿದ್ರು ಅಂದರೆ ಈ ನಾರ್ತ್ ವರ್ಸಸ್ ಸೌತ್ ಹೋಗೋಣ. ಹೇಗೆ ಅಂದರೆ ಈಗ ಇದು ಫೆಬ್ರವರಿ 1ನೇ ತಾರೀಕು ಯೂನಿಯನ್ ಬಜೆಟ್ ಬಂದಾಗ DK ಸುರೇಶ್ ಅವರ ಮಾತು ಏನಂತಂದರೆ ಅನ್ಯಾಯ ಆಗ್ತಾಯಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ. ಬಹಳ ಮುಖ್ಯವಾಗಿ ಈಗ ನಮಗೆ ವಿಪರೀತವಾದಂಥ ಏನು ಅನ್ಪ್ರೆಸಿಡೆಂಟೆಡ್ ಬರಕ್ಕಿಂತ ಹೆಚ್ಚಿದು ಕ್ಷಾಮ ಅನ್ಬೇಕು ನಾವಿದು. ಯಾಕೆಂತಂದರೆ ಡ್ರೌಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಫೆಮೈನ್. ಇದು ಫೆಮೈನ್ ಲೆವೆಲ್ಗೆ ಹೋಗೋ ಸಾಧ್ಯತೆ ಇದೆ. ಯಾಕೆಂದರೆ ಇಷ್ಟು ಪ್ರಮಾಣದ ನೀರಿನ ಕೊರತೆ, ಇಷ್ಟು ಹಂತದ ಇಷ್ಟು ಪ್ರಮಾಣದ ಒಂದು ಹೀಟ್ ವೇವ್ ಬಂದಿರೋದು ಇಲ್ಲ. ಸೊ ಇದನ್ನು ಪ್ರಿಡಿಕ್ಟ್ ಮಾಡಿದ್ವಿ, ನಾವು ಮಾಡಿದ್ವಿ, ಸ್ಟೇಟ್ ಗೌರ್ಮೆಂಟ್ ಮಾಡಿತ್ತು. ಹಾಗಾಗಿ ಬರವನ್ನು ಇಟ್ಕೊಂಡು ಅಕ್ಟೋಬರ್ನಲ್ಲಿ ನಾವು ಮನವಿ ಕೊಟ್ಟಿದ್ವಿ. ಇದುವರೆಗೂ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ಅದರ ಜೊತೆಗೆ ನಮಗೆ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಇಟ್ಕೊಳ್ಳೋಕೆ ಶುರು ಮಾಡಿದ್ವಿ. ಹಾಗಾಗಿ ಇದು ಏನಂದರೆ ಸದರ್ನ್ ಸ್ಟೇಟ್ಸ್ಗೆ ವಿಪರೀತವಾಗಿ ಅನ್ಯಾಯ ಆಗ್ತಾ ಇದೆ, ನಾರ್ತ್ ಸ್ಟೇಟಲ್ಲಿದೆ. ಹೀಗಿರುವಾಗ ಏನಾಯಿತು, ಅದು ಚೆನ್ನಾಗಿ ಓಡ್ತು. ಅಂದರೆ ಕರ್ನಾಟಕ ಸರ್ಕಾರ ಡೆಲ್ಲಿನಲ್ಲೇ ಒಂದು ಪ್ರತಿಭಟನೆ ಕೂಡ ಮಾಡಿತು. ಅದು ಕೂಡ ಅನ್ಪ್ರೆಸಿಡೆಂಟೆಡ್, ಚರಿತ್ರಾರ್ಹ. ಮಾರನೇ ದಿನ ಕೇರಳ ಅವರು ಪ್ರೊಟೆಸ್ಟ್ ಮಾಡಿದ್ರು, ತಮಿಳ್ನಾಡು. ಆದರೆ ತಮಿಳ್ನಾಡನ್ನ ಪ್ರೊಟೆಸ್ಟ್ ಮಾಡಲಿಲ್ಲ, ಕೇರಳದವರು ಮಾಡಿದ್ರು ಕಂಪ್ಲೀಟಾಗಿ. ತಮಿಳ್ನಾಡವರು ಏನು ಮಾಡ್ತಾರೆ, ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಅಸೆಂಬ್ಲಿನಲ್ಲಿ. ಅದನ್ನೇ ಫಾಲೋ ಮಾಡಿ ಕರ್ನಾಟಕ ಕೂಡ 2 ರೆಸಲ್ಯೂಷನ್ ಪಾಸ್ ಮಾಡ್ತು. ಇದು ಕರ್ನಾಟಕದ ವೋಟರ್ಸ್ಗೆ ಅಪೀಲಿಂಗ್ ಆಗಿದೆ, ಕರೆಕ್ಟ್.
ಒಂದು ನಾವೇನು ಮಾಡಿದ್ದೀವಿ, ಗ್ಯಾರಂಟಿ ಸ್ಕೀಮ್ಸನ್ನು ಇದನ್ನು ಇಂಪ್ಲಿಮೆಂಟ್ ಮಾಡಿ